ನಮಸ್ಕಾರ ಸ್ನೇಹಿತರೆ, ಇಂದು ನಿಮಗೆ ತುಂಬಾ ಪ್ರಮುಖವಾದ ಮಾಹಿತಿ ಹಂಚಿಕೊಳ್ಬೇಕಾದ ಟೈಮ್ ಬಂದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಈಗ 500 ರೂಪಾಯಿ ನೋಟುಗಳ ಬಗ್ಗೆ ಒಂದು ದೊಡ್ಡ ಆದೇಶ ಹೊರಡಿಸಿದೆ. ಹೌದು ಸ್ನೇಹಿತರೆ, ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ RBI ಹೊಸ ನಿಯಮ ದೇಶಾದ್ಯಂತ ಜಾರಿಗೆ ತರ್ತಾ ಇದೆ. ಏನಪ್ಪಾ ಇದು ಅಂತಂದ್ರೆ 500 ರೂಪಾಯಿ ನೋಟಿನ ಮೇಲೆ ಒಂದು ಕಡಿವಾಣ ಆಗ್ತಾ ಇದೆ. ದೇಶದಲ್ಲಿ ನಕಲಿ ನೋಟುಗಳ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ RBI ಈಗ ನಗದು ವಹಿವಾಟಿನಲ್ಲಿ ಪಾರದರ್ಶಕತೆ ತರುವಲ್ಲಿ ಹೆಜ್ಜೆ ಕೂಡ ಇಡ್ತಾ ಇದೆ. ಹೊಸ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ 10,000ಕ್ಕಿಂತ ಹೆಚ್ಚಿನ ನಗದು ವ್ಯವಹಾರ ಮಾಡಲಾಗುವುದಿಲ್ಲ. ಯಾರೇ 10,000ಕ್ಕಿಂತ ಹೆಚ್ಚಿನ ನಗದು ವಹಿವಾಟು ಮಾಡಬೇಕಾದ್ರೆ ಅವರು ಕಡ್ಡಾಯವಾಗಿ ಡಿಜಿಟಲ್ ಪಾವತಿಯನ್ನ ಮಾಡಬೇಕಾಗುತ್ತೆ, ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ. ಈ ನಿಯಮವು ಎಲ್ಲ ವೈಯಕ್ತಿಕ ಮತ್ತು ವೈವಾಹಾರಿಕ ವಹಿವಾಟುಗಳನ್ನ ಅನ್ವಯಿಸಲಾಗಿದೆ. ಸ್ನೇಹಿತರೆ, ಠೇವಣಿ ಮಾಡುವವರಿಗೆ ಕಡ್ಡಾಯ ದಾಖಲೆಗಳು ಕೂಡ ಕೊಡಬೇಕಾಗುತ್ತೆ. ಇನ್ನು ಮುಂದೆ ಯಾರೇ ಹೆಚ್ಚಿನ ಪ್ರಮಾಣದ 500 ನೋಟುಗಳನ್ನ ಬ್ಯಾಂಕಿನಲ್ಲಿ ಠೇವಣಿ ಇಡಲು ಬಂದ್ರೂ ಕೂಡ ಅವರು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ನೀಡಬೇಕಾಗುತ್ತೆ. ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಯೊಂದು 500 ರೂಪಾಯಿ ನೋಟ್ಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿದ್ಮೇಲೆ RBI ಬ್ಯಾಂಕ್ಗಳನ್ನ ಹೇಳಿದೆ ಕರೆಕ್ಟ್ ಆಗಿ ತಗೊಳ್ಳಿ ಅಂತ. ನಿಯಮ ಜಾರಿಗೆ ಬರುವ ದಿನಾಂಕ ಯಾವಾಗ ಅಂತ ಕೇಳಿದ್ರೆ, ನೀವು ಈ ಹೊಸ ನಿಯಮಗಳು ಡಿಸೆಂಬರ್ ಅಂತ್ಯದಿಂದ ಅಥವಾ ಜನವರಿಯಿಂದ ದೇಶಾದ್ಯಂತ ಕಡ್ಡಾಯವಾಗಿ ಜಾರಿಗೊಳ್ಳಲಿದೆಯಂತೆ. ಡಿಜಿಟಲ್ ಪಾವತಿಗಳನ್ನ ಹೆಚ್ಚಿಸಲು ನಕಲಿ ನೋಟ್ಗಳನ್ನ ತಡೆಯಲು RBI ಈ ಹೊಸ ತಂತ್ರವನ್ನ ಕೈಗೊಂಡಿದೆ ಕೂಡ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಂದ್ರೆ ಸ್ನೇಹಿತರೆ, ಈ ನಿಯಮ ಜಾರಿಯಾದ ನಂತರ ನಗದು ವ್ಯವಹಾರಗಳಿಗೆ ಡಿಜಿಟಲ್ ಪಾವತಿಗೆ ಹೆಚ್ಚಿನ ಒತ್ತು ಕೊಡುತ್ತಾರೆ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು? RBI ತೆಗೆದುಕೊಂಡ್ರು ಈ ಹೆಜ್ಜೆ ಸರಿ ಅಥವಾ ತಪ್ಪ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ನಿಮ್ಗೆ ಏನನ್ಸುತ್ತೆ, ನೆಕ್ಸ್ಟ್ ಯಾವ ತರ ವಿಡಿಯೋಗಳು ಬೇಕು ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ.